ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಆಹಾರವನ್ನು ನೀಡಬೇಕು, ಅದರಲ್ಲಿ ಎಂಥ ಪೋಷಕಾಂಶಗಳಿರಬೇಕು, ನಾವು ನೀಡುವ ಆಹಾರ ಸಮತೋಲನ ಆಹಾರವಾಗಿದೆಯೇ ಎಂದು ಗೃಹಿಣಿಯರಾದ ನಾವು ಅರಿಯಲೇಬೇಕು. ಸಮತೋಲನ ಆಹಾರವು ಮಗುವಿನ ಸರ್ವತೋಮುಖವಾದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಉತ್ತಮ ಆಹಾರ ಉಪಯೋಗಿಸಬೇಕು. ತೀರ್ಥ ಕುಡಿದರೆ ಶೀತ, ಪ್ರಸಾದ ತಿಂದರೆ ಉಷ್ಣ ಅನ್ನುವ ಪದ್ಧತಿಯನ್ನು ತೆಗೆದುಹಾಕಬೇಕು. ಅಗ್ಗದಲ್ಲಿ ದೊರೆಯುವ, ನಮ್ಮ ಸುತ್ತಲೂ ಸಿಗುವ ಹಣ್ಣು ಮತ್ತು ತರಕಾರಿಗಳನ್ನು ಬಳಸಬೇಕು. ಆದಷ್ಟು ಸ್ವಚ್ಛತೆಯ ಕಡೆ ಗಮನ ಹರಿಸಬೇಕು. ಅಂಗಡಿಯಿಂದ ತಂದು ತಿಂದರೆ ಹಣ್ಣು, ಇಲ್ಲವಾದರೆ ತಿನ್ನದಿರುವ ಹೆಣ್ಣು ಮಕ್ಕಳು ತಿಳಿಯಬೇಕಾದ ಅಂಶವೇನೆಂದರೆ, ಆಯಾ ಸಮಯಕ್ಕೆ ಅಗ್ಗದಲ್ಲಿ ದೊರೆಯುವ ಹಣ್ಣನ್ನು ತಿನ್ನುವುದು, ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಹಾಗೂ ಮಕ್ಕಳಿಗೆ ನೀಡುವುದು ಉತ್ತಮ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಆಹಾರ ಪದ್ಧತಿಯ ಬಗ್ಗೆ ಅರಿವಿರಬೇಕು. ಇದ್ದ ಆಹಾರವನ್ನು ಪೌಷ್ಟಿಕಾಂಶವುಳ್ಳ ಆಹಾರವನ್ನಾಗಿ ತಯಾರಿಸುವುದು ಒಂದು ಅಡುಗೆಯ ಕಲೆಯೂ ಹೌದು. ಉತ್ತಮ ಆಹಾರ ನೀಡಿ ಉತ್ತಮ ಮಕ್ಕಳನ್ನು ಮನೆಗೆ ಮತ್ತು ಸಮಾಜಕ್ಕೆ ಇಂದಿನ ತಾಯಂದಿರು ನೀಡಬೇಕಿದೆ ಎಂದು ಹೇಳುತ್ತಾ, ನಾನು ರಚಿಸಿದ ನಿತ್ಯ ನಾವು ಹಬ್ಬದೂಟ ಮಾಡಬಹುದು ಎಂಬ ಗೀತೆಯನ್ನು ನಿಮ್ಮ ಮುಂದಿಡುತ್ತೇನೆ. ಹರಸಿ ಹಾರೈಸಿ ಸ್ನೇಹಿತರೆ. ನಿತ್ಯ ನಾವು ಹಬ್ಬದೂಟ ಮಾಡಬೇಕ್ರಿ, ನಿತ್ಯ ನಾವು ಹಬ್ಬದೂಟ ಮಾಡಬೇಕ್ರಿ. ಸೊಪ್ಪು ಹೆಕ್ಕಿ ಸಾಂಬಾರ್ ಮಾಡಿ ಮುದ್ದೆ ನೀಡ್ರಿ, ಸೊಪ್ಪು ಹೆಕ್ಕಿ ಸಾಂಬಾರ್ ಮಾಡಿ ಮುದ್ದೆ ನೀಡ್ರಿ. ಬಾಳೆ ದಿಂಡಿನ ಕೋಸಂಬರಿ ಮಾಡಿ ಕೊಡ್ರಿ, ಬಾಳೆ ದಿಂಡಿನ ಕೋಸಂಬರಿ ಮಾಡಿ ಕೊಡ್ರಿ. ಪಿಜ್ಜಾ ಬರ್ಗರ್ ಬೇಕ್ರಿ ತಿಂಡಿ ಮುಟ್ಟಬ್ಯಾಡ್ರಿ, ಪಿಜ್ಜಾ ಬರ್ಗರ್ ಬೇಕ್ರಿ ತಿಂಡಿ ಮುಟ್ಟಬ್ಯಾಡ್ರಿ. ನಿತ್ಯ ನಾವು ಹಬ್ಬದು ಮಾಡಬೇಕ್ರಿ. ಶುದ್ಧ ನೀರು 4 ಲೀಟರ್ ಕುಡಿಯಬೇಕ್ರಿ, ಶುದ್ಧ ನೀರು 4 ಲೀಟರ್ ಕುಡಿಯಬೇಕ್ರಿ. ಜೀರ್ಣಕ್ರಿಯೆ ಬಹು ಬೇಗ ನಡೆಯಬೇಕಲ್ರಿ, ಜೀರ್ಣಕ್ರಿಯೆ ಬಹು ಬೇಗ ನಡೆಯಬೇಕಲ್ರಿ. ಗೋಧಿ, ರಾಗಿ, ಮುಸುಕಿನ ಜೋಳ ತಿನ್ನಬೇಕ್ರಿ, ಅಕ್ಕಿ ಒಂದೇ ತಿನ್ನೋದಿದ್ರೆ ಎಲ್ಲಿ ಸಾಕ್ರಿ. ನಿತ್ಯ ನಾವು ಹಬ್ಬದು ಮಾಡಬೇಕ್ರಿ. ಸೊಪ್ಪು ಹೆಕ್ಕಿ ಸಾಂಬಾರ್ ಮಾಡಿ ಮುದ್ದೆ ನೀಡ್ರಿ. ಎಲ್ಲ ಕಾಳು ಮೊಳಕೆ ಬರಿಸಿ ತಿನ್ನಬೇಕ್ರಿ, ಎಲ್ಲ ಕಾಳು ಮೊಳಕೆ ಬರಿಸಿ ತಿನ್ನಬೇಕ್ರಿ. ಹಳದಿ ಹಣ್ಣು ಉಷ್ಣ ಅಲ್ಲ ತಿಂದು ನೋಡ್ರಿ, ಹಳದಿ ಹಣ್ಣು ಉಷ್ಣ ಅಲ್ಲ ತಿಂದು ನೋಡ್ರಿ. ಮಗುವಿನ ವಯಸ್ಸಿಗೆ ತಕ್ಕ ತೂಕ ನೋಡಿ ಹೇಳ್ರಿ, ಮಗುವಿನ ವಯಸ್ಸಿಗೆ ತಕ್ಕ ತೂಕ ನೋಡಿ ಹೇಳ್ರಿ. ತಾಯಿ ಕರೆಸಿ ಅವಳೊಟ್ಟಿಗೆ ಚರ್ಚೆ ಮಾಡ್ರಿ, ತಾಯಿ ಕರೆಸಿ ಅವಳೊಟ್ಟಿಗೆ ಚರ್ಚೆ ಮಾಡ್ರಿ. ನಿತ್ಯ ನಾವು ಹಬ್ಬದೂಟ ಮಾಡಬೇಕ್ರಿ. ಸೊಪ್ಪು ಹೆಕ್ಕಿ ಸಾಂಬಾರ್ ಮಾಡಿ ಮುದ್ದೆ ನೀಡ್ರಿ. ವಾರದಲ್ಲೊಪ್ಪತ್ತು ಉಪವಾಸ ಮಾಡಬೇಕ್ರಿ, ವಾರದಲ್ಲೊಪ್ಪತ್ತು ಉಪವಾಸ ಮಾಡಬೇಕ್ರಿ. ಮೀನು ಮಾಂಸ ತಿನ್ನೋರು ತಿಂದು ಬಿಡ್ರಿ, ಮೀನು ಮಾಂಸ ತಿನ್ನೋರು ತಿಂದು ಬಿಡ್ರಿ. ಮುಂಜಾನೆದ್ದು ಯೋಗ ಧ್ಯಾನ ಮಾಡಬೇಕ್ರಿ. BP ಶುಗರಿಗೆ ಆಹ್ವಾನ ನೀಡಬೇಡ್ರಿ, BP ಶುಗರಿಗೆ ಆಹ್ವಾನ ನೀಡಬೇಡ್ರಿ. ನಿತ್ಯ ನಾವು ಹಬ್ಬದೂಟ ಮಾಡಬೇಕ್ರಿ. ಸೊಪ್ಪು ಹೆಕ್ಕಿ ಸಾಂಬಾರ್ ಮಾಡಿ ಮುದ್ದೆ ನೀಡ್ರಿ, ಸೊಪ್ಪು ಹೆಕ್ಕಿ ಸಾಂಬಾರ್ ಮಾಡಿ ಮುದ್ದೆ ನೀಡ್ರಿ.
ಸ್ನೇಹಿತರೆ, ನಾನು ರಚಿಸಿದ ಪೌಷ್ಟಿಕ ಆಹಾರದ ಗೀತೆ ನಿತ್ಯ ನಾವು ಹಬ್ಬದೂಟ ಮಾಡಬೇಕ್ರಿ ಎನ್ನುವ ಗೀತೆಯನ್ನು ಈವರೆಗೂ ಕೇಳಿದ್ದಕ್ಕಾಗಿ ಹಾಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದನೆಗಳು ಸ್ನೇಹಿತರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.